ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್‌ನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹೊಲದಲ್ಲಿ ಮೇವಿತ್ತು. ಅದನ್ನು ತಿನ್ನಲಿ ಅಂತ ಕರುನ ಕಟ್ಟಾಕ್ದೆ. ಕರುನ ಕಟ್ಟಾಕಿ ಯಾಕೋ ಬರೋಕ್ಕೆ ಮನಸ್ಸಾಗಲಿಲ್ಲ. ಇನ್ನೂ ಹಾಲು ಕರೆಯೋದಕ್ಕೆ ತುಂಬ ಟೈಮ್ ಇತ್ತು. ಹಾಗಾಗಿ ಸ್ವಲ್ಪ ಹೂವಿನ ಗಿಡಗಳನ್ನೆಲ್ಲ ನೋಡ್ಕೊಳ್ತಾ ನಿಂತಿದ್ದೆ. ಇದು ಸಾಸಿವೆ ಕಾಳಿನ ಗಿಡ. ನಾವು ಹೀಗೆ ಮನೆ ಹತ್ರ ಸ್ವಲ್ಪ ಜಾಗ ಇರುತ್ತಲ್ಲ, ಅಲ್ಲಿಗೆ ಸಾಸಿವೆ ಕಾಳನ್ನು ಹಾಕ್ಕೊಬಿಡ್ತೀವಿ. ಮನೆಗೆ ಆಗುತ್ತೆ. ಹಾಗೆ ಸಾಸಿವೆ ಕಾಳು ಬೆಳೆಯೋದು ಈಸಿನೇ, ಏನು ಕಷ್ಟ ಏನಲ್ಲ. ಹಾಗೆ ಹೂಗಳನ್ನೆಲ್ಲ ನೋಡ್ತಾ ನಿಂತ್ಕೊಂಡೆ. ಇವಾಗ ಬೇಸಿಗೆ ಬೇರೆ, ಎಷ್ಟು ನೀರು ಹಾಕಿದ್ರೂ ಸಾಕೋಗೋದಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಈ ಗಿಡಗಳನ್ನೆಲ್ಲ ನೋಡಿ ನೀರು ಹಾಕಿ ಬರೋದೇ 10-15 ನಿಮಿಷ ಟೈಮ್ ಆಗೋಗ್ಬಿಡುತ್ತೆ. ಆಮೇಲೆ ಬಂದು ಹಾಲು ಕರ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಬೇಗ ಎದ್ದರೆ ಟೈಮಿಗೆ ಎಲ್ಲ ಪಿಕಪ್ ಆಗೋಗ್ಬಿಡುತ್ತೆ. ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ರೂ ಇವೆಲ್ಲ ಕೆಲಸಗಳು ಹಾಗೆ ಪೆಂಡಿಂಗ್ ಉಳ್ಕೊಬಿಡುತ್ತೆ. ಏನೂ ಆಗೋದಿಲ್ಲ. ಹಾಗೆ ಜವಾಬ್ದಾರಿ ಅನ್ನೋದು ಬಂದಮೇಲೆ ಆ ಟೈಮಿಂಗ್ಸಿಗೆ ಆ ಕೆಲಸಗಳನ್ನೆಲ್ಲ ಮುಗಿಸ್ಬಿಡ್ಬೇಕು. ಇಲ್ಲ ಒಂದು ಕೆಲಸನ ನಾವು ನೆಗ್ಲೆಕ್ಟ್ ಮಾಡಿದ್ವಿ ಅಂತಂದರೆ ಇಡೀ ದಿನ ಪೂರ್ತಿ ಆ ಕೆಲಸಗಳು ಹಾಗೆ ಪೆಂಡಿಂಗ್ ಆಗಿ ಉಳ್ಕೊಬಿಡುತ್ತೆ. ಸೊ ಹಾಗಾಗಿ ನಾನು ಯಾವ ಕೆಲಸನೂ ಪೆಂಡಿಂಗ್ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಎದ್ದ ತಕ್ಷಣ ಯಾವ ಕೆಲಸಗಳೆಲ್ಲ ಮಾಡಬೇಕು ಅವನ್ನೆಲ್ಲ ಪಟ ಪಟ ಮಾಡಿ ಮುಗಿಸ್ಕೊಬಿಡ್ತೀನಿ. ಹಾಗೆ ಹಾಲೆಲ್ಲ ಕರೆದಾಯಿತು. ಡೈರಿಗೆ ಎಲ್ಲದನ್ನು ಹಾಕಿ ಕೊಟ್ಟು ಕಳಿಸ್ದೆ. ಮನೆಗೆ 1 ಲೀಟ್ರಷ್ಟು ಇಟ್ಕೊಳ್ತೀವಿ. ಮತ್ತೆ ಸಂಜೆ ಬೇಕು ಅಂದರೆ ಅರ್ಧ ಲೀಟ್ರು ಇಲ್ಲ 1 ಲೀಟ್ರು ಎಷ್ಟು ಬೇಕಷ್ಟು ಇಟ್ಕೊಳ್ತೀವಿ. ಅಮ್ಮನೂ ಬೇಗ ಎದ್ದು ಅಂಗಡಿಗೆ ಹೋಗ್ಬೇಕಲ್ಲ, ಹಾಗಾಗಿ ಕಾಫಿ ಮಾಡ್ಕೊಂಡು ಕುಡಿದು ಅವರು ಹೊರಟಿದ್ರು. ನಾನು ಇಲ್ಲಿ ಬಿಸಿನೀರನ್ನ ಕಾಯಿಸ್ಕೊಳ್ತಾ ಇದ್ದೆ. ನಾನೇನು ನುಗ್ಗೆ ಸೊಪ್ಪಿನ ಪೌಡರ್ನ ಮಾಡಿಟ್ಕೊಂಡಿದ್ದೀನಿ. ಅದನ್ನು ವಾರದಲ್ಲಿ 3 ಸಲ ಕುಡಿತೀನಿ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಹಾಕ್ಕೊಂಡು ಬಿಸಿನೀರಿಗೆ ಕುಡಿತಾ ಇದ್ದೆ. ಇದೆಲ್ಲ ಡ್ರಿಂಕ್ನ ಕುಡಿಯೋದ್ರಿಂದ ಮೈಂಡ್ ಸ್ವಲ್ಪ ಫ್ರೆಶ್ ಅಂತ ಅನಿಸುತ್ತೆ. ನನಗೆ ಡೈಜೆಷನ್ ಅಷ್ಟು ಆಗ್ತಾ ಇರಲಿಲ್ಲ. ಸ್ವಲ್ಪ ಏನಾದರೂ ತಿಂದರೆ ಗ್ಯಾಸ್ಟ್ರಿಕ್ ಥರ ಆಗ್ತಿತ್ತು. ಇದನ್ನು ಕುಡಿಯೋಕ್ಕೆ ನಾನು ಶುರು ಮಾಡಿದ ಮೇಲೆ ನನಗದೆಲ್ಲ ಕಂಟ್ರೋಲ್ ಆಗಿದೆ. ಸೊ ಹಾಗೆ ಇನ್ನು ಬಿಸಿಲು ಬರೋವಷ್ಟರಲ್ಲಿ ಮೇವೆಲ್ಲ ಕೊಯ್ದಾಕ್ಬಿಡೋಣ ಅಂತ ಮೇವನ್ನ ಕೊಯ್ದು ಎಲ್ಲ ರೆಡಿ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನೀರನ್ನು ಬಿಟ್ಟಿದ್ರು. ಕೊಟ್ಟಿಗೆ ಎಲ್ಲ ತೊಳೆದು, ಹಸು ಮಲ್ಕೊಳ್ಳೋ ಹತ್ರ ಎಲ್ಲ ತೊಳೆದು, ಹಸುಗಳನ್ನು ಸ್ನಾನ ಎಲ್ಲ ಮಾಡಿಸಿ ಎಲ್ಲ ನೀಟ್ ಮಾಡಿ ಮೇವನ್ನ ತಂದಾಕ್ತಿದ್ದೆ. ನನಗೆ ಈ ಕೆಲಸಗಳು ಮುಗಿದ್ರೇ ಸಮಾಧಾನ, ಇಲ್ಲ ಅಂತಂದರೆ ಸಮಾಧಾನನೇ ಇಲ್ಲ. ನಮ್ಮ ಮನೆಯಲ್ಲಿ ತಿಂಡಿ ತಿನ್ನೋದೆಲ್ಲರೂ 10 ಗಂಟೆ ಮೇಲೇ. ಸೊ ಹಾಗಾಗಿ ಈ ಕೆಲಸಗಳನ್ನೆಲ್ಲ ಮುಗಿಸಿ ಆಮೇಲೆ ನಾನು ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಅಂದರೆ ಅದನ್ನ ಏನು ತಿಂಡಿ ಮಾಡಬೇಕು, ಕಾಯಿ ಈರುಳ್ಳಿ ಎಲ್ಲ ಹೆಚ್ಚಿಟ್ಟು ಬಂದಿರ್ತೀನಿ. ಪ್ಲಾನಿಂಗ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಟ್ಟು ಬಂದಿರ್ತೀನಿ. ಬಂದ ತಕ್ಷಣ ಇನ್ನೊಂದು 10 ನಿಮಿಷ ಇದೆ, 15 ನಿಮಿಷ ಇದೆ ಅನ್ನೋ ಹಂಗೆ ಎಲ್ಲದನ್ನು ಏನು ತಿಂಡಿ ಮಾಡಬೇಕು ಅದನ್ನು ರೆಡಿ ಮಾಡಿಬಿಡ್ತೀನಿ. ಅವಾಗ ಅವರು ಬರ್ತಾರೆ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿನ ಮುಗಿಸ್ಕೊಳ್ತೀವಿ. ಹಸು ಕಟ್ಟೋ ಜಾಗದಲ್ಲಿ ಎಷ್ಟು ನೀಟಾಗಿ ತೊಳೆದು ಎಲ್ಲ ರೆಡಿ ಮಾಡಿದ್ದೀನಿ. ಬಟ್ ಬೆಳಿಗ್ಗೆ ನೋಡಿದ್ರೆ ಹಾಗೆ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ. ನಾನು ಡೈಲಿ ತೊಳೆಯೋದಿಲ್ಲ, 2 ಡೇಸ್ಗಂತೂ ಕಂಪಲ್ಸರಿ ತೊಳೆದೇ ತೊಳಿತೀನಿ. ಹಾಗೆ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ 10 ಗಂಟೆ ಆಗೇ ಹೋಯಿತು. ಸೊ ಬೆಳಿಗ್ಗೆನೇ ತಿಂಡಿ ಯಾಕೋ ಎಲ್ಲರೂ ಬೇಡ ಅಂತಂದರು, ಮುದ್ದೆ ಮಾಡಿಬಿಡು ಅಂತ ಅಂದರು. ಹಾಗಾಗಿ ತರಕಾರಿ ಎಲ್ಲ ಹೆಚ್ಚಿಟ್ಟು ನಾನು ಹೋಗಿದ್ದೆ. ಬಂದು ಒಗ್ಗರಣೆ ಮಾಡ್ತಾಯಿದ್ದೆ. ಮೊಳಕೆ ಹುರುಳಿಕಾಳು ಹಾಕಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿ ಅದಕ್ಕೆ ರೈಸ್ ಮಾಡಿ ಮುದ್ದೆ ಮಾಡಿದೆ. ಪುಳಿಯೋಗರೆ ಗೊಜ್ಜು ಇತ್ತು. ಪುಳಿಯೋಗರೆ ತಿಂತೀನಿ ಅನ್ನೋರಿಗೆ ಪುಳಿಯೋಗರೆ ಕಲಿಸ್ಕೊಟ್ಟೆ. ಅಪ್ಪಾಜಿ ಅಮ್ಮ ಎಲ್ಲ, ನಾನು ಸಹ ನನಗೂ ಮುದ್ದೆ ಅಂದ್ಬಿಟ್ರೆ ಬೇಕಾದರೆ ಊಟ ಮಾಡಿಬಿಟ್ಟು ಸಂಜೆವರೆಗೂ ಮತ್ತೆ ಊಟಕ್ಕೆ ಹೋಗೋದಿಲ್ಲ. ಹಾಗೆ ಸ್ವಲ್ಪ ಬೆಣ್ಣೆ ಕೂಡ ಇತ್ತು. ಅದನ್ನು ತುಪ್ಪನ ಕಾಯಿಸ್ತಾ ಇದ್ದೆ. ನಿಮಗೆ ಆಲ್ರೆಡಿ ನಾನು ತುಪ್ಪ ಮಾಡೋ ರೆಸಿಪಿನ ತುಂಬ ಸಲ ಶೇರ್ ಮಾಡಿದ್ದೀನಿ. ಹಾಗೆ ಹೋಗಿ ನೀವು ನೋಡ್ಬೋದು ಈಸಿ ಮೆಥಡಲ್ಲಿ ತುಪ್ಪನ ಕಾಯಿಸೋದು ಹೇಗೆ ಅಂತ. ಹಾಗೆ ನಾನೇನು ತುಪ್ಪದ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಸಹ ನಾನು ಶೇರ್ ಮಾಡಿದ್ದೀನಿ. ಈ ಪೌಡರ್ ಇದ್ರೇ ತುಪ್ಪ ಒಂದು ಫ್ಲೇವರ್ ಚೆನ್ನಾಗಿ ಬರೋದು. ಹಾಗೆ ತುಪ್ಪನೂ ಕಂಪ್ಲೀಟ್ ಆಗೋದು ಈ ಪೌಡರಿಂದನೇ. ಇವತ್ತು ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಸ್ವಲ್ಪನೇ ಕಾಯಿಸ್ತಾ ಇದ್ದೆ. ಅದಾದಮೇಲೆ ಪಾಪು ಬಂದ. ಅವನಿಗೆ ಒಂದು ಕಲ್ಲಂಗಡಿ ಹಣ್ಣು, ಒಂದು ಬನಾನಾ ಎಲ್ಲ ಹಾಕ್ಬಿಟ್ಟು ಒಂಥರ ಮಿಲ್ಕ್ ಶೇಕ್ ಥರ ಮಾಡ್ತಾ ಇದ್ದೆ. ಅವನೇ ಮಾಡ್ಕೊಳ್ತಾ ಇದ್ದ, ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅವನೇ ಎಲ್ಲ ಹಾಕ್ಕೊಳ್ತಾ ಇದ್ದ. ಹಾಗೆ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ 1-2 ಬಾದಾಮು ಹಾಗೆ 1-2 ಕ್ಯಾಶುನ ಹಾಕಿ
ಸ್ವಲ್ಪ ಮಿಲ್ಕ್‌ನ ಹಾಕಿ ಹಾಗೆ ಸ್ವಲ್ಪ ಹನಿನ ಹಾಕಿ ಗ್ರೈಂಡ್ ಮಾಡಿದೆ. ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಳುಗಳಿಗೆ ಹೆಲ್ದಿನೂ ಕೂಡ ಹೌದು. ಸಕ್ಕರೆನ ಸ್ವಲ್ಪ ಅವಾಯ್ಡ್ ಮಾಡಿ. ನಾನೇನಾದ್ರೂ ಈಗ ಜ್ಯೂಸ್ ರೆಸಿಪಿನ ತೋರ್ಸೋದಾದ್ರೆ ಮಾತ್ರ ಸಕ್ಕರೆನ ಹಾಕ್ತೀನಿ. ಇನ್ನು ಮಾಮೂಲಿ ಟೈಮಲ್ಲಿ ಮಾತ್ರ ನಾನು ಹನಿನೇ ಹಾಕೋದು. ಇಲ್ಲ ಅಂತಂದರೆ ಬನಾನಾ ಇದ್ದರೆ ಮುಗೀತು. ಹನಿ ಕೂಡ ಹಾಕೋದಿಲ್ಲ. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ಅವನು ಸಮಾಧಾನ ಆಗೋವರೆಗೂ ಕೊಟ್ಬಿಡ್ತೀನಿ. ಕುಡ್ದಾದ್ಮೇಲೆ ನಮಗೆ ಕೊಡ್ತಾನೆ. ಹಾಗೆ ನಮ್ಮ ಮನೆಯವರು ಸ್ಪೆಷಲ್ ಹಸಿ ಚುರುಮುರಿ ಮಾಡಿದ್ರು. ನಾವು ಮಾಡೋದಕ್ಕಿಂತ ಅವ್ರು ಮಾಡಿದ್ರೆ ಏನೋ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಕಾಫಿನ ಕುಡಿತಾ ಹಾಗೆ ಟಿವಿನ ನೋಡ್ತಾ ಹಸಿ ಚುರುಮುರಿನ ತಿಂದ್ಕೊಂಡು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರೂ ಹೋಗಿ ವಿಡಿಯೋನ ನೋಡಿ ಬಾಯ್.